ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರು 10th ಮುಗಿಸಿ ಗೌರ್ಮೆಂಟ್ ಕೆಲಸ ಹುಡುಕ್ತಿದ್ರೋ ಅವ್ರಿಗೆ ಇದೊಂದು ಒಳ್ಳೆ ಅವಕಾಶನ ಅಂತ ಹೇಳ್ಬೋದು. ಇನ್ನು ಈ ಹುದ್ದೆಗೆ ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಆಫೀಸ್ ಆಫ್ ದಿ ಚೀಫ್ ಪೋಸ್ಟಲ್ ಮ್ಯಾನ್ ಜನರಲ್ ಬಿಹಾರ್ ಸರ್ಕಲ್ ನಿಂದ ಈ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಮತ್ತು ಈ ನೋಟಿಫಿಕೇಷನನ್ನು 14/12/2024 ಬಿಡುಗಡೆ ಮಾಡಲಾಗಿದ್ದು, ಇನ್ನು ಈ ಪೋಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಜಾಗದಲ್ಲಿ ಕೆಲಸ ಇದೆ ಅಂತ ನೋಡೋದಾದರೆ, ಫಸ್ಟ್ನೇದಾಗಿ ಸರ್ಕಲ್ ಆಫೀಸ್, ಪಾಟ್ನಾ ಡಿವಿಷನ್, ಗಯಾ ಡಿವಿಷನ್, ಭೋಜ್ಪುರ್ ಡಿವಿಷನ್, MMS ಪಾಟ್ನಾ, ರೋಹ್ತಾಸ್ ಡಿವಿಷನ್, ಭಾಗಲ್ಪುರ್ ಡಿವಿಷನ್, बेगूसराय डिवीजन, मुंगेर डिवीजन, पुणे डिवीजन, सहारा डिवीजन, नॉर्थ रीजन, PTC दरभंगा, मुजफ्फरपुर डिवीजन, सारण डिवीजन, मोतीहारी डिवीजन, दरभंगा डिवीजन ಈ ಡಿವಿಷನ್ಗಳಲ್ಲಿ ಹುದ್ದೆಗಳು ಖಾಲಿದ್ದು ಒಟ್ಟು 17 ಹುದ್ದೆಗಳು ಖಾಲಿವೆ. ಇನ್ನು 17 ಹುದ್ದೆಗಳನ್ನು ಅಭ್ಯರ್ಥಿಗೆ ಹಾಗೂ EWS ಅಭ್ಯರ್ಥಿಗೆ 1 ಹುದ್ದೆ, ST ಅಭ್ಯರ್ಥಿಗೆ 1 ಹುದ್ದೆಯಾಗಿ ಮೀಸಲಾತಿ ನೀಡಲಾಗಿದೆ. ಇನ್ನು ಕೆಲಸಕ್ಕೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಸ್ಟಾಫ್ ಕಾರ್ ಡ್ರೈವರ್ಗೆ 19,900 ರೂಪಾಯಿ ಮಾಸಿಕ ವೇತನವಿರುತ್ತದೆ. ಇನ್ನು ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜನವರಿ 12ನೇ ತಾರೀಕು 2025 ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಹುದ್ದೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ನೋಡಬೇಕಾದ್ರೆ, ಇನ್ನು ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಲಿಜಿಬಿಲಿಟಿಯನ್ನು ನೋಡೋದಾದರೆ, ಏಜ್ ಲಿಮಿಟ್ 18 ವರ್ಷದಿಂದ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, OBC ಅಭ್ಯರ್ಥಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, SC ಅಭ್ಯರ್ಥಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಲ್ಲಿ ಮ್ಯಾಕ್ಸಿಮಮ್ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಹಾಗೂ 8 ವರ್ಷ SC ST ಅಭ್ಯರ್ಥಿಗೆ ಏಜ್ ರಿಲ್ಯಾಕ್ಸೇಷನ್ ಹಾಗೂ 6 ವರ್ಷ OBC ಅಭ್ಯರ್ಥಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಅದರ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ, ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಲೈಟ್ ಆ್ಯಂಡ್ ಹೆವಿ ಮೋಟಾರ್ ಸೈಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತದೆ. ಹಾಗೆ ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್ನ ನಾಲೆಜ್ ಇರಬೇಕಾಗುತ್ತದೆ. ಅಂದರೆ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಚಿಕ್ಕ ಪುಟ್ಟದ್ದು ಏನಾದರೂ ಆದರೆ ಅವರೇ ತಿಳ್ಕೊಂಡು ರೆಡಿ ಮಾಡೋ ರೀತಿ ನಾಲೆಜ್ ಇರಬೇಕಾಗುತ್ತದೆ. ಎಕ್ಸ್ಪೀರಿಯೆನ್ಸ್ ಆಫ್ ಡ್ರೈವಿಂಗ್ ಲೈಟ್ ಆ್ಯಂಡ್ ಹೆವಿ ಮೋಟಾರ್ ವೆಹಿಕಲ್ ಲಾಸ್ಟ್ 3 ಇಯರ್ಸ್. ಹೆವಿ ಮೋಟಾರ್ ಸೈಕಲ್ ಅಂದರೆ 4 ವೀಲರ್ ಇಲ್ಲ 6 ವೀಲರ್ನ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಮತ್ತು 10th ಪಾಸಾಗಿರಬೇಕು. ಯಾವುದೇ ಬೋರ್ಡ್ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ 10th ಪಾಸಾಗಿರೋ ಸರ್ಟಿಫಿಕೇಟ್ ಇರಬೇಕಾಗುತ್ತದೆ. ಇಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕೆಲಸಕ್ಕೆ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಬೇಸಿಕ್ ಟ್ರೇಡ್ ಟೆಸ್ಟ್ ಅಥವಾ ಡ್ರೈವಿಂಗ್ ಟೆಸ್ಟ್ ನೀಡ್ತಾರೆ. ಹೆವಿ ಮತ್ತು ಲೈಟ್ ವೆಹಿಕಲ್ನ 2 ಮೋಟಾರ್ ವೆಹಿಕಲ್ನ ಟೆಸ್ಟ್ ಇರುತ್ತದೆ. ಅದರಲ್ಲಿ ಪಾಸಾಗಬೇಕು ಮತ್ತು ಅದ್ರ ತಕ್ಕಂಗೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತದೆ. ಆ ರೀತಿ ಇಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಇನ್ನು ಅಪ್ಲೈ ಮಾಡಬೇಕಾದ್ರೆ ಈ ಹುದ್ದೆಗೆ ಯಾವ್ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತ ನೋಡಬೇಕಾದ್ರೆ, ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋಂಥರಾಗಿದ್ದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದ್ದು, ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು, ಇವುಗಳಿಗೆ ಕೂಡ ಜಾಯ್ನ್ ಆಗಿ. ಹಾಗೂ ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗುತ್ತದೆ. ನಿಮಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಾದಲ್ಲಿ ಇದರಲ್ಲೇ ಮೆಸೇಜ್ ಮಾಡಿ ನಿಮಗೆ ಈ ಹುದ್ದೆ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಮೊದಲನೇ ಸರ್ಟಿಫಿಕೇಟ್ ಆಗಿ ಏಜ್ ಪ್ರೂಫ್ ಅಂದರೆ ಯಾವುದಾದ್ರೂ ನಿಮ್ಮ 10th ಕಾರ್ಡ್ ಮಾರ್ಕ್ಶೀಟ್ ಅಥವಾ TC ನಿಮ್ಮ ಹತ್ರ ಇದ್ದರೆ ಅದನ್ನು ಏಜ್ ಪ್ರೂಫ್ ಆಗಿ ನೀಡ್ಬೋದಾಗಿರ್ತದೆ. ಮತ್ತು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್. ಒಂದು ವೇಳೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಪ್ರೂಫ್ಗೆ ಸರ್ಟಿಫಿಕೇಟ್. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗೆ ಪೋಸ್ಟಲ್ ಆರ್ಡರ್ ಆಗಿ 100 ರೂಪಾಯಿ ಇಸ್ಕೊತಾರೆ. ಹಾಗೆ ಮತ್ತು ಎಲ್ಲ ಕ್ಯಾಂಡಿಡೇಟ್ಗಳು 100 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ.
ಅದರಲ್ಲಿ ನೀವು ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅಂಥ ಅಭ್ಯರ್ಥಿಗಳು ಮಾತ್ರ ₹400 ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರ್ತದೆ. ಮತ್ತು SC/ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಆದಲ್ಲಿ ಅಂಥ ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ನಿಮ್ಮದು ರೀಸೆಂಟ್ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋನ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಬೇರೆ ಇತರೆ ಇನ್ಯಾವುದಾದ್ರೂ ಡಾಕ್ಯುಮೆಂಟ್ ನೆಸೆಸರಿ ಇದ್ದರೆ ಅದನ್ನು ಒಂದ್ಸಲಿ ವೆಬ್ಸೈಟಲ್ಲಿ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಇನ್ನು ಕೆಲಸಕ್ಕೆ ಯಾರಾದರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಆನ್ಲೈನ್ ಮುಖಾಂತರ ಅಲ್ಲ, ಆಫ್ಲೈನ್ ಮುಖಾಂತರ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಆಫ್ಲೈನ್ ಮುಖಾಂತರ ಸಲ್ಲಿಸುವ ಅಡ್ರೆಸ್ಸನ್ನು ನೋಡುವುದಾದರೆ ಮೊದಲನೇದಾಗಿ ಈ ಹುದ್ದೆಯ ವೆಬ್ಸೈಟ್ ಬಂದು www.indianpost.government.in ಈ ವೆಬ್ಸೈಟ್ ಆಗಿದ್ದು, ನಿಮಗೆ ಇದು ಬಿಟ್ಟು ಬೇರೆ ಟರ್ಮ್ಸ್ ಮತ್ತು ಕಂಡೀಷನ್ ಈಗೇನಾದರೂ ತಿಳ್ಕೊಬೇಕಂದ್ರೆ ಈ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದಾಗಿರುತ್ತದೆ. ಇನ್ನು ಪೋಸ್ಟಲ್ ಅಡ್ರೆಸ್ಸನ್ನು ನೋಡೋದಾದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಚೀಫ್ ಪೋಸ್ಟಲ್ ಮ್ಯಾನ್ ಜನರಲ್, ಬಿಹಾರ್ ಸರ್ಕಲ್, ಪಾಟ್ನಾ 800001 ಈ ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರ್ತದೆ ವಿತ್ ಅಪ್ಲಿಕೇಶನ್ ಫೀಸ್ ಜೊತೆಗೆ. ಇನ್ನು ಇಮೇಲ್ ID ಬಂದು adrecruitmentbihar@gmail.com ಇಮೇಲ್ ID ಆಗಿದ್ದು, ಇನ್ನು ಈ ಅಪ್ಲಿಕೇಶನ್ ಫೀಸನ್ನು ರಿಜಿಸ್ಟರ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಮಾತ್ರ ಕಳಿಸ್ಬೋದಾಗಿರ್ತದೆ. ಮತ್ತು ನೀವು ಕಳಿಸುವ ಅಪ್ಲಿಕೇಶನ್ ಕೊನೆ ದಿನಾಂಕದೊಳಗೆ ಅಲ್ಲಿಗೆ ತಲುಪಬೇಕಾಗಿರುತ್ತದೆ. ಹಾಗೆ ಇದು ಆಫ್ಲೈನಲ್ಲಿ ಕಳಿಸುವ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದಾಗಿದ್ದು, ಮೊದಲನೇದಾಗಿ ನಿಮ್ಮ ಫೋಟೋ ಮತ್ತು ನೇಮ್, ಫಾದರ್ ನೇಮ್, ಪೋಸ್ಟ್ ಅಪ್ಲಿಕೇಶನ್ ಫಾರ್ ಪರ್ಮನೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್, ಮತ್ತು ಅಡ್ರೆಸ್ ಏನಾದರೂ ಚೇಂಜ್ ಆದರೆ ಕರೆಸ್ಪಾಂಡೆನ್ಸಿ ವಿತ್ ಅಡ್ರೆಸ್, ಮತ್ತು ಇಮೇಲ್ ID ಮತ್ತು ಸಿಟಿಜನ್ಶಿಪ್, ಡೇಟ್ ಆಫ್ ಬರ್ತ್ ಮತ್ತು ಏಜ್ ಮತ್ತು ಕಮ್ಯುನಿಟಿ ಇದನ್ನೆಲ್ಲ ಟಿಕ್ ಮಾಡಿ. ಜೊತೆಗೆ ಇನ್ನೂ ಫುಲ್ ಫಾರ್ಮ್ ಇದೆ, ಅದನ್ನು ನಿಮ್ಗೆ ಬೇಕಾದರೆ ನೋಟಿಫಿಕೇಷನಲ್ಲಿ ಇರುತ್ತೆ, ಬೇಕಾದ್ರೆ ಮೆಸೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಅಪ್ಲೋಡ್ ಮಾಡೋವಂಥ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾಯಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.